ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ಧರ್ಮಸ್ಥಳದಲ್ಲಿ ಆಗಿರುವಂತಹ ಅತ್ಯಾಚಾರ ಪ್ರಕರಣಗಳಿರಬಹುದು ಅಲ್ಲಿ ಆಗಿರುವಂತಹ ನಿಗೂಢ ಸಾವು ಇದೆಲ್ಲದರ ಬಗ್ಗೆ ಎಸ್ಐಟಿ ಕಳೆದ ಕೆಲ ತಿಂಗಳುಗಳಿಂದ ತನಿಖೆಯನ್ನ ಮಾಡ್ತಾ ಇದೆ ಒಂದು ಕಡೆ ಎಸ್ಐಟಿ ತನಿಖೆ ಅದೆಲ್ಲದರ ನಡುವೆ ಮಹಿಳಾ ಹೋರಾಟಗಾರರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಕೊಂದವರು ಯಾರು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಭೇಟಿಗೂ ಕೂಡ ಸಮಯ ನಿಗದಿಯಾಗಿದೆ ನೋಡೋಣ ಯಾವಾಗ ಅವಕಾಶವನ್ನ ಕೊಡ್ತಾರೆ ಗೃಹ ಸಚಿವರು ಅಂತ ಅದೆಲ್ಲದರ ನಡುವೆ ಮಹಿಳಾ ಆಯೋಗ ಎಸ್ಐಟಿಗೆ ಪತ್ರವನ್ನ ಬರೆದಿದೆ ನ್ಯಾಯ ಕೊಡಿಸಿ ಅಲ್ಲಿ ನೂರಾರು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅತ್ಯಾಚಾರ ಆಗಿದೆ ನೊಂದು ಹೋಗಿದ್ದಾರೆ ರೋಸ್ ಹೋಗಿದ್ದಾರೆ ಇವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಕೊಂದವರು ಯಾರು ಅನ್ನೋದ್ರ ಬಗ್ಗೆ ತನಿಖೆಯಾಗಬೇಕು ಅಂತ ಹೇಳಿ ಇದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಎಂದಿನಂತೆ ನನ್ನ ಜೊತೆಗಿದ್ದಾರೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿನ್ನೆನೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಎಸ್ಐಟಿ ತನಿಖೆ ಸದ್ಯಕ್ಕಂತೂ ಮುಗಿಯಲ್ಲ ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಅಷ್ಟು ಈಸಿ ಸಾಧ್ಯವೂ ಇಲ್ಲ ಪೂರ್ಣಿಮಾ ಮುಗಿಯೋದಕ್ಕೆ ಯಾರು ಏನೇ ಹೇಳಿ ಯಾವ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನೇ ಬಡ್ಕೊಳ್ಳಿ ಮುಗೀತು ಈ ತಿಂಗಳ ಎಂಡಿಂಗ್ ಅಂದ್ರೂ ಕೂಡ ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ ದಿನಕ್ಕೂ ಕೂಡ ಬೇರೆ ಬೇರೆ ಕೇಸ್ಗಳು ಓಪನ್ ಆಗ್ತಾ ಇದೆ ಅಂತೇಳಿ ಅದೊಂದು ಕಡೆಯಾದ್ರೆ ಮಹಿಳಾ ಹೋರಾಟಗಾರ್ತಿಯರ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಆಲ್ಮೋಸ್ಟ್ ಒಂದು ಬಿಸಿ ತಟ್ಟಿದೆ ಅಂತಾನೆ ಹೇಳಬಹುದು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇರೋದು ಕೊಂದವರು ಯಾರು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಎಸ್ಐಟಿಗೆ ಪತ್ರ ಕೂಡ ಬರೆದಿದ್ದಾರೆ ಸರ್ ಆ ಪತ್ರದಲ್ಲಿ ಏನೆಲ್ಲ ಮನವಿಗಳನ್ನ ಮಾಡ್ಕೊಂಡಿದ್ದಾರೆ ಯಾವ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಅಂತ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಏನಿದೆ ನಾನು ಮೊದಲನೇದಾಗಿ ಅದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಹ್ಯಾಟ್ಸ್ ಆಫ್ ಟು ಹರ್ ಕರೆಕ್ಟ್ ಯಾಕೆಂದರೆ ಇಡೀ ಈ ಧರ್ಮಸ್ಥಳದ ಪ್ರಕರಣಕ್ಕೆ ಎಸ್ಐಟಿ ನೇಮಕಕ್ಕೆ ಕಾರಣವಾದವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಯಾವಾಗ ಈ ಪ್ರಕರಣ ಬಯಲಿಗೆ ಬಂತು ಚಿಹ್ನೆಯ ಹೇಳಿಕೆ ಕೊಟ್ಟು ತಕ್ಷಣ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕಾರ್ಯೋನ್ಮುಖರಾದರು ಮತ್ತು ಅವರು ಸರ್ಕಾರಕ್ಕೆ ಪತ್ರ ಬರೆದರು ಸಿದ್ದರಾಮಯ್ಯನವರು ಅವರ ಪತ್ರವನ್ನು ಪರಿಗಣಿಸಿ ಅವರು ಎಸ್ಐಟಿಯನ್ನು ರಚಿಸಿದರು ಈಗ ಎಸ್ಐಟಿ ತನಿಖೆ ದಾರಿ ತಪ್ಪಿದೆಯಾ ಅನ್ನುವ ಅನುಮಾನ ಬರ್ತಿರುವ ಸಂದರ್ಭದಲ್ಲಿ ಅದರ ಜೊತೆಗೆ ಯಾವ ಉದ್ದೇಶದಿಂದ ಎಸ್ಐಟಿಯನ್ನು ರಚಿಸಲಾಗಿತ್ತು ಅದನ್ನು ಉದ್ದೇಶ ಈಡೇರುತ್ತೋ ಇಲ್ವೋ ಅನ್ನುವ ಸಂಶಯದ ವಾತಾವರಣ ಸಂದರ್ಭದಲ್ಲಿ ಕಳೆದ 30ನೇ ತಾರೀಕು 4 ದಿನಗಳ ಹಿಂದೆ ನಾಗಲಕ್ಷ್ಮಿ ಚೌಧರಿ ಅವರು ಎಸ್ಐಟಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಸೊ ಆ ಪತ್ರ ನನ್ನ ಬಳಿ ಇದೆ ಅವರು ಬಹಳ ಇದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದ ಪತ್ರ ಮತ್ತು ಸರ್ಕಾರ ಈಗ ಈ ಮಹಿಳಾ ಆಯೋಗದ ಈ ಪತ್ರ ಏನಿದೆ ಸರ್ಕಾರ ಪೂರ್ಣ ಪರಿಗಣಿಸಬೇಕು ಅದರಂತೆ ಯಾವ ಎಸ್ಐಟಿ ಇದೆ ಎಸ್ಐಟಿ ಕೂಡ ಈ ಪತ್ರಕ್ಕೆ ಯಾಕೆಂದರೆ ಇದು ಕಾನೂನುಬದ್ಧವಾದ ಒಂದು ಸಂಸ್ಥೆ ಮಹಿಳಾ ಆಯೋಗ ಅದನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಆದ್ದರಿಂದ ಈ ಪತ್ರ ಯಾಕೆ ಮಹತ್ವದ್ದು ಅಂತ ಹೇಳ್ತೀನಿ ಸೊ ಈ ಪತ್ರದ ಪ್ರತಿ ಇದೆ ಅವರ ವಿಷಯ ಏನು ಅಂತ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದ ಪೊಲೀಸ್ ಠಾಣೆ ಅದು ಮೊಕದ್ದಮೆ ಸಂಖ್ಯೆ 39 2025 ಕಲಂ ಅದರ ವಿವರಿಸ್ತಾ ಹೋಗ್ತಾರೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವಿದ್ಯಾರ್ಥಿನಿಯೊಬ್ಬರ ಕುಟುಂಬದ ಹೇಳಿಕೆಯ ವರದಿಯನ್ನು ಪ್ರಕಟಿಸಿದ ಬಗ್ಗೆ ದಿನಾಂಕ 14/2/25 ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಹೀಗೆ ಕೋರಲಾಗಿತ್ತು ಅಂದರೆ ಎಸ್ಐಟಿಗೆ ರಚನೆಗೆ ಕಾರಣವಾದ ಅಂಶಗಳು ಯಾವುದು ಅನ್ನೋದನ್ನು ನಾಗಲಕ್ಷ್ಮಿ ಚೌಧರಿ ಅವರು ಅದನ್ನ ರೆಫರ್ ಮಾಡ್ತಾರೆ ಅದನ್ನು ಹೇಳ್ತಾರೆ ಅವರು ಮಾಧ್ಯಮ ವರದಿ ಹಾಗೂ ಶವಗಳನ್ನು ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ ನಂತರ ಹೇಳ್ತಾರೆ ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಭಾಳ ಇಂಪಾರ್ಟೆಂಟ್ ಇಟ್ಸ್ ವೆರಿ ಪರ್ಟಿಕ್ಯುಲರ್ ಇದು ಭಾಳ ಮುಖ್ಯವಾದ್ದು ಇದು ಸೊ ಏನು ಅಂದರೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು
ಅಸ್ವಾಭಾವಿಕವಾದ ಸಾವು, ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಬೇಕು. ಸೊ ತಾವು ಏನು ಮನವಿಯನ್ನು ಮಾಡಿದ್ವಿ ಸರ್ಕಾರಕ್ಕೆ ಅನ್ನೋದು ನೆನಪು ಮಾಡ್ತಾ ಅದರ ನಂತರ ಸರ್ಕಾರ ಏನು ಆದೇಶಿಸ್ತು ಅನ್ನೋದನ್ನು ಅವ್ರು ಹೇಳ್ತಾರೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಯಾವ ಕಾರಣದಿಂದ, ಯಾವ ಉದ್ದೇಶದಿಂದ ಈ ಒಂದು SIT ಅನ್ನು ರಚಿಸಲಾಗಿತ್ತೋ ಆ ಉದ್ದೇಶದತ್ತ ತನಿಖೆ ಸಾಗ್ತಾ ಇದೆಯೋ ಇಲ್ವೋ. ಸೊ ಇದು ಹೇಳ್ತಾರೆ, ಮುಂದೆ ಹೇಳ್ತಾರೆ ಅವರು, ಈ ಉಲ್ಲೇಖವು ತೋರಿಸುತ್ತಿರುವಂತೆ ಆಯೋಗವು SIT ಅನ್ನು ರಚಿಸುವಂತೆ ಸರ್ಕಾರವನ್ನು ಕೋರಿದ್ದು, ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಯು ಸಮಗ್ರವಾಗಿ ನಡೆಯಬೇಕೆಂಬ ಆಶಯದಿಂದ ಆಯೋಗದ ವತಿಯಿಂದ ಬರೆದ ಪತ್ರಕ್ಕೆ ಸ್ಪಂದಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಕೂಡಲೇ ಕಾರ್ಯಪ್ರವೃತ್ತವಾಗಿ ತಮ್ಮ ನೇತೃತ್ವದಲ್ಲಿ ಇನ್ನಿತರ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜಿಸುತ್ತಾ ವಿಶೇಷ ತನಿಖಾ ತಂಡ ರಚಿಸಿರುತ್ತಾರೆ. ಇದು ಪ್ರಣವ್ ಮೊಹಂತಿಯವರಿಗೆ ಬರೆದ ಪತ್ರ. ಮೊಹಂತಿ ಅವರಿಗೆ ನೆನಪು ಮಾಡಿಕೊಡ್ತಾರೆ, ನಾವು ಬರೆದ ಪತ್ರದ ಹಿನ್ನೆಲೆಯಲ್ಲಿ ನಿಮ್ಮನ್ನು ಮುಖ್ಯಸ್ಥರನ್ನಾಗಿ ರಚಿಸಲಾಗಿದೆ. ನಂತರ ಹೇಳ್ತಾರೆ, SIT ರಚನೆ ಕುರಿತು ಸರ್ಕಾರದ ಆದೇಶದಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 2011 BNS ಪ್ರಕರಣದ ಸಮಗ್ರ ತನಿಖೆಯನ್ನು, ಇದು ಇಂಪಾರ್ಟೆಂಟ್, ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಕೆಳಗಂಡ ಅಧಿಕಾರಿಗಳೊಂದ ವಿಶೇಷ ತನಿಖಾ ತಂಡ ಸರ್ಕಾರ ರಚಿಸಿದೆ. ಇದನ್ನು ಸರ್ಕಾರದ ಆದೇಶದ ನೆನಪಿಸ್ತಾ ಅವರು ಮೊಹಂತಿಯವರಿಗೆ ಹೇಳ್ತಾರೆ, ಸಮಗ್ರ ತನಿಖೆ ಅನ್ನೋದು ಈಗ ಸಮಗ್ರ ತನಿಖೆ ಆಗ್ತಾ ಇಲ್ವಾ, ಆಗ್ತಾ ಇದೆಯಾ? ಮೇಲ್ಕಂಡ ಪ್ರಕರಣವು ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಇತರ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನು DG ಮತ್ತು IGP ವಿಶೇಷ ತಂಡ ವರ್ಗಾಯಿಸುವುದು ಹಾಗೂ ವಿಶೇಷ ತನಿಖಾ ತಂಡಕ್ಕೆ ಅಗತ್ಯ ಇರುವ ಅಧಿಕಾರಿ ಸಿಬ್ಬಂದಿ ಒದಗಿಸುವುದು ಎಂದು ಆದೇಶಿಸಲಾಗಿದೆ. ಸರ್ಕಾರದ ಆದೇಶವನ್ನು ನಾಗಲಕ್ಷ್ಮಿ ಚೌಧರಿಯನ್ನು ನೆನಪು ಮಾಡಿಕೊಡ್ತಾ, ನಿಮ್ಮ ಕೆಲಸ 20 ವರ್ಷದ ಎಲ್ಲ ಪ್ರಕರಣಗಳನ್ನು ತಾವು ತನಿಖೆ ನಡೆಸಬೇಕು, ಕೇವಲ ತಲೆಬುರುಡೆ ಅಲ್ಲ. ಅದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹೀಗೆ SIT ರಚನೆಯಾಗಬೇಕೆಂಬ ಕೋರಿಕೆಯ ಆಶಯವು ಮತ್ತು ಸರ್ಕಾರದ ಆದೇಶವು ಕೇವಲ ಕ್ರಿಮಿನಲ್ ಮೊಕದ್ದಮೆ 39/2025 ಕಲಂ BNS ಇದಕ್ಕಲ್ಲ. ಅಂದರೆ ಇದು ಯಾವ ಪ್ರಕರಣ ಅಂದರೆ ತಲೆಬುರುಡೆ ಪ್ರಕರಣ. ಸೊ ಈ ತಲೆಬುರುಡೆ ಅಂತ ಏನು ಹೇಳ್ತೀರಿ, ಈ ಸಮಗ್ರ ತನಿಖೆ ಮಾಡಬೇಕು ಅಂದರೆ ಇದನ್ನು ಯಾಕೆ ತಲೆಬುರುಡೆ ಪ್ರಕರಣಕ್ಕೆ ಸೀಮಿತಗೊಳಿಸ್ತೀರಿ ಇವರ ಕೇಳಿದ. ಹೀಗಿದ್ದರೂ ಈವರೆಗೆ SIT ಅಂತಹ ಪ್ರಕರಣಗಳನ್ನು ತನಿಖೆ ಮಾಡುತ್ತಿರುವ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬರುತ್ತಿಲ್ಲ. ಬಹಳ ಕ್ಲಿಯರ್ ಆಗಿ ಅವ್ರೇನು ಹೇಳ್ತಾರೆ, SIT ರಚನೆಗೆ ಕಾರಣವಾದದ್ದು ಮಹಿಳಾ ಆಯೋಗದ ಪತ್ರ. ಅದಾದಮೇಲೆ ಸರ್ಕಾರದ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಇಂತಿಂಥ ಅಂಶಗಳಿವೆ. 20 ವರ್ಷಗಳಲ್ಲಿ ನಡೆದಿದೆ ಎನ್ನಲಾದ ಎಲ್ಲ ಪ್ರಕರಣಗಳು, ದೂರುಗಳ ತನಿಖೆ ನಡೆಸಬೇಕು. ಆದರೆ ನೀವು ಅದಕ್ಕೇನು ಮಾಡ್ತಿದ್ದೀರಿ, ಅದಕ್ಕೆ ಅವರು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಭಾಳ ಶಿ ಈಸ್ ವೆರಿ ಗುಡ್. ಅವ್ರಿಗೆ ಪತ್ರ ಅನ್ನೋದು ಗ್ರೇಟ್, ಭಾಳ ಅದ್ಭುತವಾಗಿ ಬರೆದಿದ್ದಾರೆ. ಮಾಧ್ಯಮಗಳ ವರದಿಯನ್ನು ಗಮನಿಸಿದಾಗ SIT ರಚನೆಯಾದಾಗಿನಿಂದ ಕೇವಲ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ ಚಿನ್ನಯ್ಯಮ್ಮ ಎಂಬ ವ್ಯಕ್ತಿಯ ಹೇಳಿಕೆಯನ್ನು ಆಧರಿಸಿ ಮಾನವ ಕಳೆಬರಹದ ಉತ್ಖನನಕ್ಕೆ ಸೀಮಿತವಾಗಿ ಆತನ ಹೇಳಿಕೆಯ ಮಿತಿಯೊಳಗೆ ತನಿಖೆ ನಡೆದಿರುವುದು ಕಂಡುಬರುತ್ತದೆ. ತನಿಖೆನೇ ಇನ್ನೊಂದು ಕಡೆ ಹೋಗಿಲ್ಲ, ಕೇವಲ ತಲೆಬುರುಡೆ ಷಡ್ಯಂತರದ ಆ್ಯಂಗಲಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇವರು ಬಹಳ ಸ್ಪಷ್ಟವಾಗಿ ಅವರು ಈ ಪತ್ರದಲ್ಲಿ ಹೇಳ್ತಾರೆ. ಅದರ ಜೊತೆಗೆ ನೋಡಿ, ಈ ದೊರೆತ ಸೀಮಿತವಾಗಿ ಅಂಥ ಹೇಳಿಕೆ ಮಿತಿಯೊಳಗೆ ಕಂಡು ಬರ್ತಾ ಇದೆ. ಉತ್ಖನನದ ಸಂದರ್ಭದಲ್ಲಿ ದೊರೆತ ಅಸ್ಥಿಪಂಜರಗಳ ಅವಶೇಷಗಳ ಬಗ್ಗೆ, ಸಾವು ಸಂಭವಿಸಿದ ಕಾರಣದ ಬಗ್ಗೆ, ಅವುಗಳಲ್ಲಿ ಮಹಿಳೆಯರ ಅಸ್ಥಿಪಂಜರವನ್ನು ಗುರುತಿಸುವ ಬಗ್ಗೆ, ಕಾಡಿನ ಪ್ರದೇಶದಲ್ಲಿ ಅಸ್ಥಿಪಂಜರ ದೊರೆಯಲು ಕಾರಣಗಳ ಬಗ್ಗೆ ಮಾಹಿತಿ ಪತ್ತೆ ಹಚ್ಚುವ ಜೊತೆಗೆ, ಇದು ಒಂದು ಮಾತ್ರ ಅಲ್ಲ, ನೀವೇನು ಮಾಡಬೇಕು, ಬಹಳ ಸ್ಪಷ್ಟವಾದ ಸೂಚನೆಯನ್ನು ಕೊಡ್ತಾರೆ. SIT ರಚನೆಯ ಆಯೋಗದ ಕೋರಿಕೆ
ಮತ್ತು ನಂತರ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ಎಸ್ ಐ ಟಿಯು ಕೂಡಲೇ ಮಹಿಳೆಯರು ಮತ್ತು ಯುವತಿಯರ ನಾಪತ್ತೆ, ಅವರ ಅತ್ಯಾಚಾರ, ಕೊಲೆ ಪ್ರಕರಣಗಳು ಸೇರಿದಂತೆ ಅಸಹಜ ಮತ್ತು ಅನುಮಾನಾಸ್ಪದ ಸಾವುಗಳ ಮತ್ತಿತರ ಪ್ರಕರಣಗಳ ಸಮಗ್ರ ತನಿಖೆ ಕೈಗೊಳ್ಳಬೇಕು ಅಥವಾ ಕೈಗೊಂಡಿದ್ದರೆ ಈ ಬಗ್ಗೆ ಮಾಹಿತಿಯನ್ನು ಆಯೋಗಕ್ಕೆ ಕೊಡಬೇಕು. ಸೊ ಆಯೋಗ ಈ ಪತ್ರವನ್ನು ಬರೆದ ಮೇಲೆ ಸೊ SIT ವಿಲ್ ಹ್ಯಾವ್ ಟು ಆ್ಯಕ್ಟ್ ನಾವು. ಅಂದರೆ ಅವ್ರು ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ನನಗೇನೋ ಇವ್ರ್ಯಾರೋ ಫೋನ್ ಮಾಡಿದ್ರು, ಅವ್ರೇನೋ ಫೋನ್ ಮಾಡಿದ್ರು, ಹಾಂಗೆ ಮಾಡಿದ್ರು, ಹೀಗೆ ಮಾಡಿದ್ರು, ನಥಿಂಗ್ ವಿಲ್ ನಾಟ್ ಡು. ಅದರಿಂದನೇ ಯಾರು ಸೌಜನ್ಯ ಪರ ಹೋರಾಟಗಾರಿದ್ದಾರೆ ಅವರಿಗೆ ಈ ಬೆಳವಣಿಗೆ ತುಂಬ ಖುಷಿ ಕೊಟ್ಟಿದೆ. ಅವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದು ಕೂಡ ಮಹತ್ವದ ಸ್ಟೇಟ್ಮೆಂಟು. ಯಾರ್ಯಾರು ಸೌಜನ್ಯ ಪರ ಹೋರಾಟಗಾರರು ಅವರು ತಮ್ಮ ಹೇಳಿಕೆಯಲ್ಲಿ ಹೇಳ್ತಾರೆ, ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಕ್ರಮ ಸಂಖ್ಯೆ ಇಂಥದ್ದು ಪ್ರಕರಣ ಕೇವಲ ಚಿನ್ನಯ್ಯನ ಹೇಳಿಕೆ ಸೀಮಿತವಾಗಿಸದೆ ತನಿಖೆ ಸಂದರ್ಭದಲ್ಲಿ ಕಂಡುಬಂದ ಹೆಣ್ಣು ಮಕ್ಕಳ ಅನಾಥ ಶವಗಳ, ಮಹಿಳೆಯರ ಅಸಹಜ ಸಾವುಗಳ ಕುರಿತು SITಯಿಂದ ರಾಜ್ಯ ಮಹಿಳಾ ಆಯೋಗ ವಿವರಣೆ ಕೇಳಿದೆ. ಆಸ್ಕ್ ಎನ್ ಎಕ್ಸ್ಪ್ಲನೇಷನ್ ವೈ ಯು ಆರ್ ಡೂಯಿಂಗ್, ಬಟ್ ಇಟ್ ಹ್ಯಾಸ್ ರೈಟ್. ಮಹಿಳಾ ಆಯೋಗ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ದೇ ಹ್ಯಾವ್ ಎ ರೈಟ್ ಟು ಆಸ್ಕ್ ಎ ಎಕ್ಸ್ಪ್ಲನೇಷನ್ ಟು ಎನಿಬಡಿ. ಅವ್ರು ನಾಳೆ ಯಾರಿಗೆ ಮಹಿಳೆಯರಿಗೆ ಸಂಬಂಧಪಟ್ಟ ಯಾವುದೇ ವಿಚಾರದ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳುವ ಸಾಂವಿಧಾನಿಕ ಹಕ್ಕು ಆಯೋಗಕ್ಕಿದೆ. ಸೊ ಆದ್ದರಿಂದ ಇವರು ಈಗ SITಗೆ ವಿವರವನ್ನು ಕೇಳಿದ್ದಾರೆ. ಸೊ ಆಯೋಗದ ಈ ನಡೆ ನೊಂದ ಕುಟುಂಬಗಳಿಗೆ ಮತ್ತು ನ್ಯಾಯದ ಹಂಬಲದಲ್ಲಿರುವ ಲಕ್ಷಾಂತರ ಜನಸಾಮಾನ್ಯರ ಮೆಚ್ಚುಗೆಗೆ ಪಾತ್ರ ಆಗಿದೆ. ಸರ್ಕಾರ ಮತ್ತು SIT ಮಹಿಳಾ ಆಯೋಗದ ಈ ಪತ್ರವನ್ನು ಗಂಭೀರವಾಗಿ ಪರಿಗಣಿಸಿ ನೊಂದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಡಬೇಕು. ಷಡ್ಯಂತರ ಎಂಬ ಟೊಳ್ಳು ಪುಂಗಿಗೆ ತಲೆಯಾಡಿಸುತ್ತಾ ಕಾಲಹರಣ ಮಾಡುವ ಬದಲು ಮನುಕುಲ ಕಂಡ ಅತ್ಯಂತ ಘೋರ ವ್ಯವಸ್ಥಿತ ಅಪರಾಧಿಕ ಹಗರಣಗಳ ಸರಮಾಲೆಯನ್ನು ತನಿಖೆ ಮಾಡಿ ನೈಜ ಅಪರಾಧಿಗಳನ್ನು ಗಲ್ಲಿಗೇರಿಸುವ ಧೈರ್ಯ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇದು ಒಂದು ರೀತಿಯಲ್ಲಿ ಯಾರು ಸೌಜನ್ಯ ಪರ ಹೋರಾಟಗಾರಿದ್ದಾರೆ, ಉಳಿದ ಪ್ರಕರಣ ಹೋರಾಟ ಅವರಿಗೆ ಸಿಕ್ಕ ಮೊದಲ ಯಶಸ್ಸು. ಎಕ್ಸಾಕ್ಟ್ಲಿ ರೈಟ್ ಸರ್. ಸೊ ಈ ಯಶಸ್ಸು ಏನಿದೆ ಈಗ ಇಟ್ ಈಸ್ ಬೈಂಡಿಂಗ್ ಟು ದ SIT ಟೀಮ್. ಈಗ ಮೊದಲ ಹಾಗೆ ಸಾಕ್ಷಿದಾರನ ಹೆದರಿಸೋದು ಇನ್ನೊಂದು ಮಾಡಿದರೆ ಮಹಿಳಾ ಆಯೋಗ ವಿಲ್ ಟೇಕ್ ಇಟ್ ಸೀರಿಯಸ್ಲಿ. ಆದ್ದರಿಂದ ಬಹಳ ಸರ್ಕಾರಿ ಆದೇಶ ಏನಿದೆ ಅವ್ರ ನೇಮಕದಲ್ಲಿ ಅದು ಬಹಳ ಸ್ಪಷ್ಟವಾಗಿದ್ದಂಥದ್ದು. ಆದೇಶವನ್ನು ಬಿಟ್ಟು SIT ಬೇರೆ ಬೇರೆ ಒತ್ತಡದಿಂದ ಕೆಲಸ ಮಾಡ್ತಾ ಅನ್ನುವ ಅನುಮಾನ ಬಂದ ಸಂದರ್ಭದಲ್ಲಿ ಮಹಿಳಾ ಆಯೋಗ ಮತ್ತೆ ಆಕ್ಟಿವ್ ಆಗಿದೆ. ಯೂಸ್ವಲಿ ಅಧ್ಯಕ್ಷರು ಇರಲಿಲ್ಲ, ವಿದೇಶ ಪ್ರವಾಸದಲ್ಲಿದ್ದರು ನಾಗಲಕ್ಷ್ಮಿ ಚೌಧರಿ ಅವರು. ವಾಪಸ್ ಬಂದ ತಕ್ಷಣ ಅವರು ಸರ್ಕಾರಕ್ಕೆ ಈ ಬಗ್ಗೆ ಏನು ಸೂಚನೆ ಕೊಡಬೇಕೋ ಕೊಟ್ಟು ಆಯೋಗಕ್ಕೂ ಕೂಡ ಇದು ಮಾಡಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಕೂಡ ಒಂಥರ ಇಡೀ ಪ್ರಕರಣದ ಬಗ್ಗೆ ಮತ್ತೆ ಆಶಾಭಾವ ಮೂಡಿದೆ. ಎಕ್ಸಾಕ್ಟ್ಲಿ, ಖಂಡಿತವಾಗ್ಲೂ ಸರ್. ದೊಡ್ಡ ಮಟ್ಟದ ಬೆಳವಣಿಗೆ. ಸೌಜನ್ಯ ಪರ ಹೋರಾಟಗಾರರಿಗೆ ಸಿಕ್ಕಿರುವಂತಹ ಮೊದಲ ದೊಡ್ಡ ಮಟ್ಟದ ಜಯ ಅಂತಾನೆ ಹೇಳಬಹುದು. ನೋಡೋಣ ಇದನ್ನ SIT ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ. ಪರಿಗಣಿಸಲೇಬೇಕಮ್ಮ. ಈಗ ಸುಮ್ಮನೆ ಕೂತ್ಕೊಳ್ಳಕ್ಕಾಗಲ್ಲ. ಹೌದು. ಈಗ ಅದ್ರ ಜೊತೆಗೆ ಮಾಂತಿಗೆ ಇನ್ನೊಂದು ಸ್ಟ್ರೆಂತ್ ಬಂದಂಗಾಗಿದೆ. ಅವ್ರಿಗೆ ಬೇರೆ ಬೇರೆ ಒತ್ತಡದ ನಡುವೆ ಇವತ್ತಿನ ಮಹಿಳಾ ಆಯೋಗದ ದೊಡ್ಡ ಮಟ್ಟದ ಬಹಳ ಅವರಿಗೆ ಈ ಒತ್ತಡಗಳ ನಡುವೆ ಕೆಲಸ ಮಾಡೋದೇ ಕಷ್ಟ ಆಗಿತ್ತು ಪ್ರಣವ್ ಮೋಹಂತಿ ಅವರಿಗೆ. ಆದ್ರೂ ಕೂಡ ಅವ್ರು ಎದ್ದು ನಿಂತಿದ್ರು. ಸೊ ಅದು ಫಸ್ಟ್ ಟೈಮ್ ಅವ್ರ ಮೇಲೆ ಇದ್ದು ಒತ್ತಡದ ಬಗ್ಗೆ ಫೋನ್ ಮಾಡಿದ ಬಗ್ಗೆ ನಾವೇ ಡಿಸ್ಕಸ್ ಮಾಡಿದ್ದೆವು, ಬೇರೆಯವರು ಹೇಳ್ತಾ ಇದ್ದಾರೆ ಅದು. ಸೊ ಮೋಹಂತಿ ವಾಸ್ ವೆರಿ ಮಚ್ ಇದು. ಈಗ ಅವ್ರಿಗೆ ಒಂದು ಶಕ್ತಿ ಬಂದಿದೆ. ಖಂಡಿತ ಸರ್, ನೋಡೋಣ ಸರ್ ಏನಾಗುತ್ತೆ ಅಂತ ಹೇಳಿ.